Hello NEET aspirants, welcome to the new video. ಈ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ MBBS ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ಡ್ ಆನ್ 19/7/2025 ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ. ಇನ್ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಿ ಪ್ರೆಸೆಂಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಈ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ದೇರ್ ಆರ್ ಟೋಟಲಿ 64 ಕಾಲೇಜಸ್ ವಿಚ್ ಕಮ್ಸ್ ಅಂಡರ್ KEA ಕೌನ್ಸಿಲಿಂಗ್. KEA ಮೂಲಕ 64 ಕಾಲೇಜುಗಳು ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ಟೋಟಲ್ ಒಂದೇ ಸರಿ ಸೀಟ್ಸ್ ನೋಡೋಣ. ಟೋಟಲ್ಲು ಅದು ಸ್ವಲ್ಪ ನಂಬರ್ ಚೆನ್ನಾಗಿರುತ್ತೆ. 9133 ಟೋಟಲ್ ನಂಬರ್ ಆಫ್ ಸೀಟ್ಸ್. ಫಸ್ಟ್ ಇಷ್ಟೊಂದು ಟೋಟಲ್ ಇದೆ ಅಂತ ನಾವು ಖುಷಿ ಪಡೋ ಅಗತ್ಯ ಇಲ್ಲ. ಇದರಲ್ಲಿ ನಮಗೆ ರಿಮೈನಿಂಗ್ ಕರ್ನಾಟಕ 3959. ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ 987 ಸೀಟ್ ಇರುತ್ತೆ. ಇದು ಗೌರ್ಮೆಂಟ್ ಕೋಟಾ ಸೀಟ್ಸು. ಪ್ರೈವೇಟ್ ಕೋಟಾದಲ್ಲಾದರೆ 822 ಸೀಟ್ಸು, 822 GMP ಹೆಚ್ಚಲ್ಲಿ 245. ಓಪನ್ ಕ್ಯಾಟಗರಿ ನಮಗೇನು ಇಷ್ಟ ಆಗೋದಿಲ್ಲ, ಯಾಕೆಂದರೆ ಅದೆಲ್ಲ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಔಟ್ಸೈಡ್ ಕರ್ನಾಟಕ ಕೊಡ್ತಾರೆ. 819 ಸೀಟ್ಸ್ ಕೊಡ್ತಾರೆ. NRIಯಲ್ಲಿ 876 ಸೀಟ್ ಇದೆ, 293 ಅದರ್ಸ್ ಕೋಟಾ ಇದೆ. ಸೊ G ಕ್ಯಾಟಗರಿ, P ಕ್ಯಾಟಗರಿ, Q ಕ್ಯಾಟಗರಿ ಆ್ಯಂಡ್ N ಕ್ಯಾಟಗರಿ ಸೀಟ್ಸ್ ಇರುತ್ತೆ. ಇಷ್ಟೊಂದು ಸೀಟ್ಸ್ ಇರುತ್ತೆ. ನೆಕ್ಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 263 ಇರುತ್ತೆ. ಸೊ ಅದರಲ್ಲಿ ಏನಾದರೂ ಒಂದಷ್ಟು ಜನ ಬರಲಿಲ್ಲ ಅಂದಾಗ ಆ ಸೀಟನ್ನ ಬೇರೆಯವರಿಗೆ ಹಂಚಿಕೆ ಮಾಡ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋ ಕಾಲೇಜಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅಂತ ಸೀಟ್ಸ್ ನೋಡ್ತಾ ಹೋಗಿ. ಕಾಲೇಜ್ ಕೋಡ್ ಕೊಟ್ಟಿದ್ದಾರೆ, ಕಾಲೇಜ್ ನೇಮು, ಕಾಲೇಜ್ ಟೈಪು ಕೊಟ್ಟಿದ್ದಾರೆ, ಯಾವ ಥರ ಕಾಲೇಜು ಅಂತ. ಇಲ್ಲಿ ನೋಡ್ಬೋದು ಎಲ್ಲೂ ಸೆಮಿ ಗೌರ್ಮೆಂಟ್ ಅನ್ನೋ ಪದಾನೇ ಉಪಯೋಗಿಸಿಲ್ಲ. ಇರೋದು ಗೌರ್ಮೆಂಟ್ ಕಾಲೇಜು, ಇನ್ನೊಂದು ಪ್ರೈವೇಟ್ ಅನ್ಏಡೆಡ್ ಕಾಲೇಜು, ಇನ್ನೊಂದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಅಂತ ಅಷ್ಟೇ ಇರೋದು. ಸೊ ಒಂದಷ್ಟು ಕಡೆ ಎಲ್ಲ ಸ್ಟೂಡೆಂಟ್ಸ್ಗೂ ಕ್ವಶನ್ ಕೇಳ್ತಿದ್ರು, ಸೆಮಿ ಗೌರ್ಮೆಂಟ್ ಸೀಟು, ಸೆಮಿ ಗೌರ್ಮೆಂಟ್ ಕಾಲೇಜ್ ಅಂತ. ಆ ಥರದ್ದು ಏನೂ ಇಲ್ಲ. ಗೌರ್ಮೆಂಟ್ ಇರುತ್ತೆ, ಇಲ್ಲ ಪ್ರೈವೇಟ್ ಇರುತ್ತೆ, ಇಲ್ಲ ಡೀಮ್ಡ್ ಇರುತ್ತೆ, ಇಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಇರುತ್ತೆ. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು ಇಲ್ಲಿ 250 ಸೀಟ್ ಇದೆ. ಇದೊಂದು ಗೌರ್ಮೆಂಟ್ ಕಾಲೇಜು. ನಿಮ್ಮ ಕ್ಯಾಟಗರಿಯಲ್ಲಿ ನೋಡ್ಕೊಳ್ಳಿ ಎಷ್ಟು ಸೀಟ್ ರಿಸರ್ವ್ ಆಗಿದೆ ಅಂತ. ಆಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ ಅಂದರೆ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮದು ಒಳ್ಳೆ ರ್ಯಾಂಕ್ ಬಂದರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲೇ ಸೀಟ್ ಅಲಾಟ್ ಆಗುತ್ತೆ. ಹಿಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ಸೀಟ್ಸ್ ಅಲಾಟ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ನಡ ಮೀಡಿಯಮು ಅಲ್ಲಿ ಸೀಟ್ 0 ಅಂತ ಕಾಣ್ತಾ ಇದೆ. ಬಟ್ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ GM ಅಲ್ಲೇ ಕೊಡ್ತಾರೆ. ಇಲ್ಲಿ ನೋಡ್ಬೋದು BMCಲಿ 184 ಸೀಟ್ಸ್ ಇದೆ ರಿಮೈನಿಂಗ್ ಕರ್ನಾಟಕಗೆ. ಹೈದರಾಬಾದ್ ಕರ್ನಾಟಕಗೆ 16. ಹೈದರಾಬಾದ್ ಕರ್ನಾಟಕ ಬಿಟ್ಟು ಇನ್ನು ಉಳಿದ ಹುಡುಗರೆಲ್ಲ ರಿಮೈನಿಂಗ್ ಕರ್ನಾಟಕದಲ್ಲೇ ಬರ್ತಾರೆ. 16 184 ಎಷ್ಟಾಯಿತು? 200 ಸೀಟ್ ಆಯಿತು. ಇಲ್ಲಿ ಅದರ್ಸ್ ಕ್ಯಾಟಗರಿಲಿ ಅದರ್ ಸ್ಪೆಷಲ್ ಕ್ಯಾಟಗರಿ ಎಲ್ಲ ಸೇರಿಕೊಂಡ್ರೆ 212 ಆಗುತ್ತೆ. 10 ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಿದೆ, ಒಂದು JKಗಿದೆ, ಇನ್ನೊಂದು ಎಕ್ಸ್ ಡಿಫೆನ್ಸ್ಗಿದೆ. ಟೋಟಲಿ 212. ನಿಮಗೂ ಗೊತ್ತು 15% ಆಲ್ ಇಂಡಿಯಾ ಕೋಟಾದಲ್ಲಿ ಬಂದ್ಬಿಡ್ತಾರೆ. ಹಾಗಾಗಿ ಟೋಟಲ್ 250ರಲ್ಲಿ 212 ಸೀಟ್ ಮಾತ್ರ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕಾಲೇಜು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್. ಇದಕ್ಕೆ ಯಾವುದು ಗ್ರ್ಯಾಂಟ್ಸ್ ಬರೋದಿಲ್ಲ ಗೌರ್ಮೆಂಟಿಂದ, ಅದಕ್ಕೆ ಅನ್ಏಡೆಡ್. ಇದಂತ ಪ್ರೈವೇಟ್ ಕಾಲೇಜು BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜು. ಇಲ್ಲಿ 150 ಸೀಟ್ ಇದೆ, 150 ಸೀಟ್ ಇದೆ. ಸೊ ಇದೊಂದು ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಪ್ರೈವೇಟ್ ಕೋಟಾ ಸೀಟ್ಸ್ ಇರುತ್ತೆ. GMPಯಲ್ಲಿ 28 ಇರುತ್ತೆ, GMPH ಅಲ್ಲಿ 5 ಇದೆ, ಓಪನ್ ಕ್ಯಾಟಗರಿಲಿ 27 ಇದೆ, NRI ಕೋಟಾದಲ್ಲಿ 22 ಇದೆ. ನೆಕ್ಸ್ಟು ಅದರ್ಸ್ ಕೋಟಾದಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದು 8 ಇದೆ. ಇನ್ಯಾವುದು ಮೈನಾರಿಟೀಸ್, ಮುಸ್ಲಿಂ ಮೈನಾರಿಟಿ, ತೆಲುಗು ಮೈನಾರಿಟಿ ಎಲ್ಲೂ ಬರೋದಿಲ್ಲ ಅಲ್ಲಿ. ಸೊ ಅಂಬೇಡ್ಕರಲ್ಲಿ 5 ಹೈದರಾಬಾದ್ ಕರ್ನಾಟಕಗಿದ್ರೆ 52 ಸೀಟು ರಿಮೈನಿಂಗ್ ಕರ್ನಾಟಕ ಆಗಿದೆ. ಈ ಕ್ಯಾಟಗರಿಯಲ್ಲಿ ನೀವು ನೋಡ್ಕೋಬೋದು. ಇದೇ ಥರ ಎಲ್ಲ ಕಾಲೇಜಸ್ಸು ಅನಲೈಸ್ ಮಾಡ್ತಾ ಹೋಗಿ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿ ನೀಟಾಗಿ ಇನ್ ಡೀಟೇಲ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಅಂತ ಇದನ್ನೇ ಕನ್ವರ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಅಲ್ಲಿವರೆಗೂ ಟೋಟಲ್ ಸೀಟ್ಸು 9133 ಅನ್ನೋದು ನೆನಪಿರಲಿ. ರಿಮೈನಿಂಗ್ ಕರ್ನಾಟಕ 3959, ಹೈದರಾಬಾದ್ ಕರ್ನಾಟಕ 987. ನೆಕ್ಸ್ಟ್ ಪ್ರೈವೇಟ್ ಕೋಟಾ ಇಷ್ಟ ಇರೋರಿಗೆ 822. ಈ ನಂಬರ್ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ, 822 ಸೀಟ್ ಇದೆಯಲ್ಲ ಅಂತ. ಬಟ್ ಇದರಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜಸ್ ಒಂದಷ್ಟು ಬಂದಿರೋದ್ರಿಂದ 20 ಲಕ್ಷ, 22 ಲಕ್ಷ, 25 ಲಕ್ಷ ಎಲ್ಲ ಬರುತ್ತೆ. ಅದನ್ನೆಲ್ಲ ಡಿಲೀಟ್ ಮಾಡಿದ್ರೆ ಈ ನಂಬರು ಸಹ ಕಡಿಮೆ ಆಗುತ್ತೆ. GMPH ಅಲ್ಲಿ 245 ಸೀಟ್ ಇರುತ್ತೆ. ಓಪನ್ ಕ್ಯಾಟಗರಿ 819 ಇಟ್ಟಿದ್ದಾರೆ, ನಮಗೇನು ಯೂಸ್ ಆಗೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ದ ಸೀಟ್ ಮ್ಯಾಟ್ರಿಕ್ಸ್. ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿರೋದ್ರಿಂದ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ, ಯಾಕೆಂದರೆ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮ್ಮ ಕ್ಯಾಟಗರಿದು. All the best for your counseling. Thank you.